ನರ್ಸರಿಗೆ ಬೀಜ ಕೊಟ್ಟೆ ಮಾಡಿಸಿದೀವಿ. ಈ ಇವ್ರ ಕಂಪ್ನಿ ಸಿಂಗಲ್ ಸಸಿ ಹಾಕಿ ಮಾಡಿದೀವಿ. ಈ ತರ ಒಳ್ಳೆ ಇಳುವರಿ ಬಂದಿದೆ. ಈ ಕಂಪ್ನಿಯಲ್ಲಿ ಏನೋ ಸಮಸ್ಯೆ ಇಲ್ಲ. ಒಳ್ಳೆ ಚಾಕ್ಲೇಟ್ ಕಲರ್ ಇದೆ, ರುದ್ರಾಕ್ಷಿ ಕಲರ್ ಒಳ್ಳೆ ಸೂಪರ್ ಕಲರ್ ಬಂದಿದೆ. ಏನು ಇಂತ ಕಂಪ್ನಿ ಹಾಕಿ ರೈತರು ಯಾವ್ದೇ ರೀತಿ ಭಯ ಬೀಳೋ ಅವಶ್ಯಕತೆ ಇರಲ್ಲ. ಎಲ್ಲರೂ ರೈತ ಬಂದವರು ಇಂತ ವೆರೈಟಿನ ಮಾಡೋದು ತುಂಬಾ ನನಗೆ ಉತ್ತಮ ಅನಿಸ್ತದೆ. ಈಗ ಬ್ಯಾಡಗಿ ಮಾರ್ಕೆಟ್ ಅಲ್ಲಿ ಒಂದ್ಸತಿ ನೀವು ಸರ್ ನಿಮ್ಮ ಹೆಸರು? ನನ್ನ ಹೆಸರು ತಿಪ್ಪೇಸ್ವಾಮಿ, ಚಿಕ್ಕಮಲ್ಲನಹೊಳೆ, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ. ಇಲ್ಲಿ ನಿಮ್ ಮುಂದೆ ಏನ್ ಕಾಣ್ತದಂದ್ರೆ ಕೆಂಪು ಸುಂದರಿ ಅವರು ಕಾಣ್ತಿದಾರೆ. ಇಲ್ಲಿ ಏನಂದ್ರೆ ಒಂದ್ ಸರ್ಪನ್ ಅಂತ ಹೇಳಿದ್ರು, ಬ್ಯಾಡಗಿ ಡಬ್ಬಿ 102. ಇದು ಏನ್ ಮಾಡಿದೀವಿ ಅಂದ್ರೆ ಒಂದ್ ಸಾಲಿಂದ ಒಂದ್ ಸಾಲಿಗೆ 4 ಅಡಿ ಒಂದು ದಾಯ ಮಾಡಿದೀವಿ. ಡ್ರಿಪ್ ಇರಿಗೇಷನ್ ಮಾಡಿದೀವಿ. ಯಾಕಂದ್ರೆ ಬೆಳಿಗ್ಗೆ ಎಲ್ಲ ವಿಡಿಯೋದಲ್ಲಿ ಕಾಣ್ತಿದೆ, ನಾವ್ ಇಲ್ಲಿ ಅವಶ್ಯಕತೆಯನ್ನ ಮೀರಿ ಮಾತಾಡ್ತಾ ಇದೀವಿ. ನಾವೇನ್ ಮಾಡಿದೀವಿ ಅಂದ್ರೆ ಸ್ಟಾರ್ಟಿಂಗ್ ಜೂನ್ 1ನೇ ತಾರೀಕಿಗೆ ನರ್ಸರಿ ಕೊಟ್ಟಿದೀವಿ. ನರ್ಸರಿ ಕೊಟ್ಟ ಆದ್ಮೇಲೆ ಒಂದು ತಿಂಗಳಾದ್ಮೇಲೆ ಪ್ಲಾಟಿಂಗ್ ತಗೊಂಡ್ಬಂದು ಸಸಿ ಹಚ್ಚಿದೀವಿ. 31 ದಿನ ಆದ್ಮೇಲೆ ಕೊಟ್ಟಿದೀವಿ. 15 ದಿನಕ್ಕೆ ಒಂದು ಸ್ಪ್ರೈ ಕೊಟ್ಟಿದೀವಿ. ಸ್ಪ್ರೈ ಅಂದ್ರೆ ಕಾಮನ್ ಆಗಿರ್ತವೆ, ಇದು ಟ್ರಿಪ್ಸ್ ಮೈಟ್ಸ್ ಅವಾಯ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿದೀವಿ. ಇಲ್ಲಿ ಒಳ್ಳೆ ಇಳುವರಿ ಬಂದಿದೆ. ಸ್ವಲ್ಪ 102 ಇದೆಯಲ್ಲ, ರೈತರು ಯಾವ್ದಾದ್ರು ಭಯ ಬೀಳದಂಗೆ ಬೆಳಿಬಹುದು. ಯಾಕಂದ್ರೆ ನಾವು ಡಬ್ಬಿ ವೆರೈಟಿ ಅಂದ್ರೆ ಬೀಜ ತಂದು ನಾವು ಸ್ಟಾರ್ಟಿಂಗ್ ಮಾಡ್ತಿದ್ವಿ. ಈ ವರ್ಷನೇ ನಾವು ಈ ಕಂಪ್ನಿ ಹಾಕಿ ಈ ತರ ಬೆಳೆಸಿದೀವಿ ನೋಡ್ರಿ, ಹಿಂದೆ ಕಾಣ್ತದೆ. ಓಕೆ, ಹಳೆ ಬೇರೆ ಕಂಪ್ನಿ ಹಾಕಿದ್ರಲ್ಲ, ಆ ಕಂಪ್ನಿಗೂ ಈ ಕಂಪ್ನಿಗೂ ಏನೋ ವ್ಯತ್ಯಾಸ, ಇಳುವರಿ ಹೇಗಿದೆ? ಹಳೆ ಕಂಪ್ನಿ ಅಂದ್ರೆ ನಾವು ಚೆನ್ನಾಗಿ ಬೆಳೆದಿದ್ವಿ, ರೇಟ್ಗಳು ಹೇಳಕ್ತಿಲ್ಲ, ಅಷ್ಟೊಂದು ಬೀಜ ಇಟ್ ಮಾಡ್ತಿದ್ವಿ ಸ್ಟಾರ್ಟಿಂಗ್. ಈ ಸರಿ ಮಾತ್ರ ನರ್ಸರಿಗೆ ಬೀಜ ಕೊಟ್ಟೆ ಮಾಡಿಸಿದೀವಿ. ಈ ಇವ್ರ ಕಂಪ್ನಿ ಸಿಂಗಲ್ ಸಸಿ ಹಾಕಿ ಮಾಡಿದೀವಿ. ಈ ತರ ಒಳ್ಳೆ ಇಳುವರಿ ಬಂದಿದೆ. ಈ ಕಂಪ್ನಿಯಲ್ಲಿ ಏನೋ ಸಮಸ್ಯೆ ಇಲ್ಲ. ಒಳ್ಳೆ ಚಾಕ್ಲೇಟ್ ಕಲರ್ ಇದೆ, ರುದ್ರಾಕ್ಷಿ ಕಲರ್ ಒಳ್ಳೆ ಸೂಪರ್ ಕಲರ್ ಬಂದಿದೆ. ಏನು ಇಂತ ಕಂಪ್ನಿ ಹಾಕಿ ರೈತರು ಯಾವ್ದೇ ರೀತಿ ಭಯ ಬೀಳೋ ಅವಶ್ಯಕತೆ ಇರಲ್ಲ. ಎಲ್ಲರೂ ರೈತ ಬಂದವರು ಇಂತ ವೆರೈಟಿನ ಮಾಡೋದು ತುಂಬಾ ನನಗೆ ಉತ್ತಮ ಅನಿಸ್ತದೆ. ಈಗ ಬ್ಯಾಡಗಿ ಮಾರ್ಕೆಟ್ ಅಲ್ಲಿ ಒಂದ್ಸತಿ ನೀವು ಬಂದಿದ್ದೀರಾ? ಹೋದ ವರ್ಷನೇ ಹೋಗಿದ್ದೆ. ಆದ್ರೆ ಈ ಕಂಪ್ನಿ ಬಹಳ ಚೆನ್ನಾಗಿದೆ. ರೇಟ್ ಎಲ್ಲದಕ್ಕಿಂತ ಒಳ್ಳೆ ಟಾಪ್ ರೇಟಾಗ ಓಡ್ತದೆ. ನೀನ್ ಯಾವ ಕಾಯಿ ತಗೊಂಡು ಹೋದ್ರು ಕೂಡ ಈ ಕಾಯಿಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ತುಂಬಾ ಉತ್ತಮವಾದ ಬೇಡಿಕೆ ಬಂದಿದೆ. ಅಂದ್ರೆ ನೀವು ವಾಲಂಟಿಯರ್ ಆಗಿ ಈ ಕಂಪ್ನಿ ಹಾಕ್ಬೇಕಂತ ಹಾಕಿರ? ವಾಲಂಟಿಯರ್ ನನ್ನ ಅನಿಸಿಕೆ ಇದೆ. ಯಾರು ಸಜೆಷನ್ ತಗೊಂಡಲ್ಲ, ಯಾರು ಕಂಪ್ನಿಯವ್ರನ್ನು ಕೇಳಿಲ್ಲ. ಕಾಮನ್ ಆಗಿ ಒಂದು ಹಿಂಗೆ ಸರ್ಚ್ ಮಾಡ್ಕೊಂಡು ಫೋನಲ್ಲಿ ಈ ಕಂಪ್ನಿ ಸಿಕ್ಕದಕ್ಕೋಸ್ಕರ ಇದನ್ನ ಬೆಳಿಲೇಬೇಕನ್ನೋ ಒಂದು ಹುಮ್ಮಸ್ ಮೇಲೆ ಇಟ್ಕೊಂಡು ನಾವು 102 ಸರ್ಪನ್ 102ನೇ ಮಾಡಿದೀವಿ ಈ ವರ್ಷ. ಇಲ್ಲಿ ನೀವು ವಿಡಿಯೋದಾಗ ಕಾಣಿಸ್ಬೋದು, ನಮ್ ಪ್ಲಾಟ್ ಎಲ್ಲ ನೋಡ್ರಿ ಒಂದ್ಸರಿ. ನಾವು ಆದ್ರೆ ಏನು ಮಿತಿ ಮೀರಿ ಮಾಡಿಲ್ಲ, ನಮ್ಮ ಬಡತನಕ್ಕೆ ಸರಿಯಾಗಿ ನಾವು ಬಂಡವಾಳ ಹಾಕಿ ಮಾಡಿದ್ದೇವೆ. ಇದು ಕಾಯಿ ಬಗ್ಗೆ ನಿಮ್ಮ ಅನಿಸಿಕೆ, ಈ ಕಾಯಿ ಹೆಂಗ್ ಬಂದಿದೆ? ಕಾಯಿ ನೋಡಿದ್ರೆ ಎಲ್ತೆಗಿದೆ, ಉದ್ದ ಇದೆ, ಲೆಂತ್ ಇದೆ, ತೂಕನೂ ಇದೆ, ಒಳ್ಳೆ ಸಿಂಕ್ ಆಗ್ತಾ ಇದೆ. ಇನ್ನೊಂದು ಹೇಳಿದಾರೆ ಸಾಹೇಬ್ರು, 75% ಸ್ವಲ್ಪ ಸಿಂಕ್ ಆಗ್ಲಿ, ಆಮೇಲೆ ನೀವು ಕಿತ್ತು ಮಾರ್ಕೆಟ್ ಮಾಡ್ಬೇಕು ಅಂತ ಹೇಳಿದಾರೆ. ಡ್ಯಾಮೇಜ್, ಮಚ್ಚೆ ಉದುರೋದು, ಬಹಳ ಮಳೆ ಆದಾಗ ಕಾಯಿ ಉದುರೋದು ಆತರ ಜಾಸ್ತಿ ಕಾಣ್ಬೋದು. ಬಟ್ ಈ ಸರಿ ಆತರ ಯಾವ್ದೇ ಪ್ರಾಬ್ಲಮ್ ಇಲ್ಲ. ಒಂದ್ ಕಾಯಿನೂ ತಗದಾಕಂಗಿಲ್ಲ, ಹಂಗೆ ತುಂಬ್ಕೊಂಡ್ ಮಾರ್ಕೆಟಿಗೆ ಕಳಿಸಬಹುದು. ಅದೊಂದು ಅಡ್ವಾಂಟೇಜ್. ಈಗ ಹೋಸರಿಗೆ ಈ ಸರಿ ಕಂಪೇರ್ ಮಾಡ್ಕೊಂಡ್ರೆ ಈ ಬೆಳೆದು ಜಾಸ್ತಿ ವೇಸ್ಟೇಜ್ ಕಂಡುಕೊಂತಿಲ್ಲ. ಕಲರ್ ಕೂಡ ಚೆನ್ನಾಗೈತೆ. ಸರಿ ಸರ್, ಅಂದ್ರೆ ಫಾರ್ಮರ್ಸ್ಗೆ ನಿಮ್ಮ ಫಾರ್ಮರ್ಸ್ಗೆ ನೀವು ಏನೇ ಹೇಳಕ್ ಇಷ್ಟಪಡ್ತೀರಾ ಈ ಕಂಪ್ನಿ ಬಗ್ಗೆ? ಈ ಕಂಪ್ನಿ ಬಗ್ಗೆ ಕೆಲವರು ಇಲ್ಲಿ ಅಂತ ಐಡಿಯಾ ಇಲ್ದಾನೆ ಇರ್ಬೋದು. ರೈತರು ಇಂತ ವೆರೈಟಿ ಹುಡುಕೊಂಡು ಬಂದು ಹಾಕ್ಬೋದು. ನೀವು ನಮ್ಮ ದೇಶದಲ್ಲಿ ಎಲ್ಲೇ ಬೀಜ ಸಿಕ್ಕರು ತಗೊಂಡ್ಬಂದು ಬೆಳೆಯಕ್ಕೆ ಪ್ರಾಬ್ಲಮ್ ಆಗಲ್ಲ ಅಂತ ನನ್ನ. ನಾವು ಡೈರೆಕ್ಟ್ ರೈತರ ಹತ್ರ ತಗೊಂಡೋಗಿ ಬೀಜ ತಗೊಂಡ್ಬಂದು ಬೆಳೆಯೋದಕ್ಕಿಂತ ಈ ಕಂಪ್ನಿ ಮುಖಾಂತರ ಹೋದ್ರೆ ಅವರೆಲ್ಲ ನೀಟಾಗಿ ಕ್ವಾಲಿಟಿ ಸೀಡ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲೆಲ್ಲ ಲ್ಯಾಬ್ ಒಳಗಡೆ ನೀಟಾಗಿ ಕಲ್ಚರ್ ಮಾಡ್ಕೊಂಡ್ಬಂದು ಪ್ಯಾಕೇಜ್ ಮಾಡಿರ್ತಾರಲ್ಲ, ಅವ್ರಿಗೆ ಯಾವುದೇ ಸಸಿ ಹುಟ್ಟುತ್ತೋ ಇಲ್ಲ ಅಂತ ಡೌಟ್ ಇರಲ್ಲ. 100% ಹುಟ್ಟುತ್ತೆ. ರೈತರು ಕೂಡ ಆರಾಮ ಬೆಳ್ಕೊಂಬೋದು ಬೆಳೆಯನ್ನ. ಓಕೆ, ನಿಮ್ಗೆ ಇದು ಚೆನ್ನಾಗಿ ಅನ್ಸಿದೆ ಈ ಕಂಪ್ನಿದು? ನಾವು ನೆಕ್ಸ್ಟ್ ಸರಿ ಅಂತ ಇಲ್ಲಿಂದ ಇದೇ ಕಂಟಿನ್ಯೂ ಇದೇ ಸೀಡ್ಸ್ನೇ ಹಾಕ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.